ಹಲೋ ಎವ್ರಿವಾನ್, ಅಸ್ಸಲಾಮು ಅಲೈಕುಮ್. ಆಫ್ಟರ್ ಲಾಂಗ್ ಟೈಮ್ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. ಬೇರೆ ಊರಿನಲ್ಲಿ ಉತ್ಸವ ಫೆಸ್ಟಿವಲ್ ಆಗುವಾಗ ಹೋಗುವ ನಾವು ನಮ್ಮ ಊರಿನಲ್ಲಿ ಫೆಸ್ಟಿವಲ್ ಆಗುವಾಗ ಬಿಡ್ತೀವಾ? ನಮ್ಮ ದೇರಳಕಟ್ಟೆಯಲ್ಲಿ ಬಂದಿದೆ ಜಾಕ್ ಫ್ರೂಟ್ ಫೆಸ್ಟಿವಲ್. ಬಿಯರಿಸ್ ಟರ್ನಿಂಗ್ ಪಾಯಿಂಟ್ನ ದೇರಳಕಟ್ಟೆಯಲ್ಲಿ ಆಗ್ತಾ ಉಂಟು. ಸೊ ಇವತ್ತು ನಾನು ಹೋಗ್ತಾ ಇದ್ದೇನೆ. ಐ ಆಮ್ ವೆರಿ ಎಕ್ಸೈಟೆಡ್ ಟು ಜಾಯಿನ್ ದ್ಯಾಟ್ ಫಂಕ್ಷನ್. ಅಲ್ಲಿಗೆ ಹೋಗಿ ಅಲ್ಲಿದ್ದು ಬಾಕಿ ವಿಶೇಷಗಳು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತೇನೆ. ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ ನೋಡ್ತಾ ಇದ್ರೆ ಖಂಡಿತವಾಗೂ ಸಬ್ಸ್ಕ್ರೈಬ್ ಮಾಡಿ. ಈಗ ನಾವು ವಿಡಿಯೋದೊಳಗೆ ಹೋಗುವ. ಸಮಯ ಬಂದುಬಿಟ್ಟು 8 ಗಂಟೆ ಆಯಿತು. 8 ಗಂಟೆಗೆ ನಾವು ಹೊರಡಿದ್ದೇವೆ. ನಿಜವಾಗಿ ತುಂಬ ಇಷ್ಟು ಲೇಟಾಗಿ ನಾವು ಹೊರಡಬಾರ್ದಿತ್ತು, ಬಟ್ ಹೋಗುವ, ನೋಡುವ. ಹಾಗೆ ನಾನು ತುಂಬ ದಿನದಿಂದ ವೀಡಿಯೋ ಹಾಕಲಿಲ್ಲ, ಅಂದರೆ ಟೈಮ್ ಇಲ್ಲ, ವರ್ಕಿಗೆ ಹೋಗೋದು ಬರೋದು ಇದೇ ಆಯಿತು. ತುಂಬ ಮಂದಿ DM ಅಲ್ಲಿ ಕೇಳ್ತಾ ಇದ್ರು, ತುಂಬ ದಿವಸ ಆಯಿತು ಏನು ವೀಡಿಯೋ ಹಾಕಲಿಲ್ಲ ಅಂತ. ಲಾಸ್ಟ್ ಟೈಮ್ ನನ್ನ ಹಸ್ಬೆಂಡ್ ಬಂದಿದ್ದರು, ಆಗ ಕೂಡ ಸ್ವಲ್ಪ ಹೊರಗಡೆ ಎಲ್ಲ ಹೋಗಿ ಅದು ಇದನ್ನು ನಮಗೊಂದು ಪ್ರೈವಸಿ ಬೇಕಲ್ಲ. ಸೊ ಜಾಲಿ ಮಾಡುವಾಗ ನಮಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಹಸ್ಬೆಂಡ್ ಬಂದಾಗ ಕೂಡ ಒಂದು 1 ಮಂತ್ ಫುಲ್ ಆಗೇ ಹೋಯಿತು. ಮತ್ತು ವರ್ಕಲ್ಲಿ ಬ್ಯುಸಿ ಇರೋ ಕಾರಣ ಅದು ಕೂಡ ಆಗ್ತಾಯಿಲ್ಲ. ಸೊ ಇವತ್ತು ವೀಕೆಂಡ್, ಸೊ ಹೋಗ್ತಾ ಇದ್ದೇನೆ. ಬನ್ನಿ, ನೀವು ಕೂಡ ಜಾಯ್ನ್ ಆಗಿ. ನಿಜವಾಗಿ ಹೇಳಬೇಕು ಅಂತಂದರೆ ಇದು ಜಾಕ್ ಫ್ರೂಟ್ ಇದ್ದು ಫೆಸ್ಟಿವಲ್ ಮುಗಿದ್ದು ಒಂದು 3 ವಾರ ಆಯಿತು. ಆಮೇಲೆ ನಾನು ಈ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಎಲ್ಲವನ್ನು ಶೂಟ್ ಮಾಡಿಟ್ಟಿದ್ದೆ, ಬಟ್ ಎಡಿಟ್ ಮಾಡಲಿಕ್ಕೆ ಸಮಯನೇ ಸಿಗ್ತಾ ಇರಲಿಲ್ಲ. ಸೊ ಸಂಡೇ ಆದ ಕಾರಣ ಇವತ್ತು ನಾನು ಕೂತ್ಕೊಂಡು ಎಡಿಟ್ ಮಾಡಿ ಆಮೇಲೆ ಅಪ್ಲೋಡ್ ಮಾಡುವ ಅಂತ. ನೀವು ಎನಿಸ್ಬೋದು ಇದು ಆಗಿ 1 ತಿಂಗಳಾಯ್ತು ಇವಳೇ ಆಗಿ ಈಗ ಅಪ್ಲೋಡ್ ಮಾಡ್ತಾಳೆ ಅಂತ. ನಿಜವಾಗ್ಲೂ ಇದು ಸ್ಟಾರ್ಟ್ ಆಗಿ 1 ಮಂತ್ ಮುಗಿದು 1 ಮಂತ್ ಆಗಲಿಕ್ಕೆ ಆಯಿತು. ನನಗೆ ಟೈಮ್ ಇಲ್ಲದ ಕಾರಣ ಇದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಟೈಮ್ ಇರಲಿಲ್ಲ. ಸೊ ನಾನು ಟೈಮ್ ಇರುವಾಗ ಇದನ್ನು ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ. ಹಾಗೆ ನಾವು ಯಾರು ಕೂಡ ಎನಿಸ್ಬಿಟ್ಟಿದ್ದು ಇಲ್ಲಿ ಯಾವಾಗದ್ದು ವಿಡಿಯೋಗಳು ಹಾಕ್ತಾ ಇದ್ದಾಳೆ ಅಂತ. ಹಾಗೆ ನಾವೆಲ್ಲ ಈಗ ಹೊರಟಿದ್ದೇವೆ. ಇದು ನಮ್ಮದು ದೇರಳಕಟ್ಟೆ ಸಿಟಿ ಅಂತೂ ಈಗ ಮ್ಯಾಂಗ್ಳೂರ್ ಸಿಟಿ ಥರ ಆಗಿದೆ. ಒಂದು ಉಂಟು ಒಂದಿಲ್ಲ ಅಂತಿಲ್ಲ, ಎಲ್ಲ ಫೆಸಿಲಿಟಿ ಕೂಡ ಈಗ ದೇರಳಕಟ್ಟೆಯಲ್ಲಿ ಬಂದಿದೆ. ಹಾಗೆ ನಾವು ಐ ಆಮ್ ಪ್ರೌಡ್ ಟು ಬಿ ಆ್ಯನ್ ಅಂತ ಹೇಳೋದು ದೇರಳಕಟ್ಟೆ ನಮ್ಮ ಊರು ಅಂತ ಹೇಳಿಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೇನೆ. ಈಗ ನಾವು ಇಲ್ಲಿ ಬಿಯರಿಸ್ ಟರ್ನಿಂಗ್ ಪಾಯಿಂಟ್ಗೆ ಬಂದು ರೀಚ್ ಆಗಿದ್ದೇವೆ. ನೋಡ್ಬೋದು ನೀವು ಯಾವ ಥರ ಇಲ್ಲಿ ಫುಲ್ ಫ್ಲೆಕ್ಸ್ ಎಲ್ಲ ಹಾಕಿಟ್ಟಿದ್ದಾರೆ ಅಂತ. ಸೊ ಹೋಗುವಾಗ ಫಸ್ಟಿಗೆ ಎಂಟ್ರೆನ್ಸಲ್ಲಿ ಜಾಕ್ ಫ್ರೂಟ್ ಫೆಸ್ಟಿವಲ್ ಇದ್ದ ಕಾರಣ ಜಾಕ್ ಫ್ರೂಟ್ ಅಂತೂ ಇಲ್ಲದೆ ಫಸ್ಟಿಗೆ ನಮ್ಮದು ಎಂಟ್ರೆನ್ಸ್ ಆಗುವ ಕಡೆ ಬೇರೆ ಬೇರೆ ವಿಧದ ಥೈಲ್ಯಾಂಡ್ ಜಾಕ್ ಫ್ರೂಟ್ ಅಂತ ಹೇಳೆಲ್ಲ ಇಟ್ಟಿದ್ರು. ಬಟ್ ನಾವೇನು ಮಾಡಿದ್ವಿ ಅಂದರೆ ಒಳಗೆ ಹೋಗಿ ಮತ್ತೆ ಬರುವ ಅಂತ ಅಂದ್ಕೊಂಡು ನಾವು ಒಳಗೆ ಹೋದ್ವಿ. ಬಟ್ ಬರುವಷ್ಟರಲ್ಲಿ ಅಂಗಡಿಯನ್ನು ಕ್ಲೋಸ್ ಮಾಡಿಟ್ಟಿದ್ರು. 9 o'clock ಸಮಥಿಂಗ್ ಆಗಿತ್ತು ನಾವು ಹೊರಗಡೆ ಬರುವಾಗ. ಅಷ್ಟರಲ್ಲಿ ಅಂಗಡಿಯನ್ನು ಕ್ಲೋಸ್ ಮಾಡಿದ್ರು. ತುಂಬ ಬೇಸರ ಆಯಿತು. ಸ್ವಲ್ಪ ಟೇಸ್ಟ್ ನೋಡಬೇಕಿತ್ತು ಅಂತ ಅನ್ನಿಸ್ತಾ ಇತ್ತು. ಕೆಂಪು ಕಲರ್ ಇದ್ದು ಜಾಕ್ ಫ್ರೂಟ್ ಎಲ್ಲ ಇತ್ತು, ಮಿಸ್ ಮಾಡಿದ್ವಿ ಅಂತ ಅನ್ನಿಸುತ್ತೆ. ಒಳಗಡೆ ಎಂಟ್ರಿ ಮಾಡಿದ ತಕ್ಷಣ ಈ ಕುರ್ಕುರೆ ಟೈಪ್ಸ್ ಇದು ಎಂತ ಬೇಕರಿ ಥರದ್ದೆಲ್ಲ ಇರ್ತಲ್ಲ ಅದನ್ನೆಲ್ಲ ಫ್ರಂಟಿಗೆ ಇಟ್ಟಿದ್ರು. ಹಪ್ಪಳ, ಆಮೇಲೆ ಎಂತ ಈ ಚಕ್ಕೆಯ ಚಾರೆ ಅಂತ ಹೇಳ್ತಾರೆ ನೋಡಿ, ಎಕ್ಸ್ಟ್ರಾ ಏನು ವೇಸ್ಟೇಜ್ ಇರುತ್ತೆ ಅದರಿಂದ ಮಾಡಿದಂತಹ ಸ್ನ್ಯಾಕ್ಸ್, ಆಮೇಲೆ ಉಪ್ಪಿನಕಾಯಿ, ಆಮೇಲೆ ತುಂಬ ಇತ್ತು. ಇಲ್ಲಿ ಜಾಕ್ ಫ್ರೂಟ್ ಮಾತ್ರ ಅಂತಲ್ಲ, ಇಲ್ಲೊಂದು ವಸ್ತು ಪ್ರದರ್ಶನ ಥರ ಒಂದು ಎಕ್ಸಿಬಿಷನ್ ಎಲ್ಲ ಇರುತ್ತೆ ನೋಡಿ, ಆ ಟೈಪಲ್ಲಿ ಸೆಟಪ್ ಎಲ್ಲ ಮಾಡಿದರು. ಹಾಗೆ ಏನು ಇದು ನೋಡಿ ನೀವು ಬೆಲ್ಲದ್ದು ಏನು ಮದ್ದಿನದೆಲ್ಲ ಇರ್ತಾರಲ್ಲ ಅದು. ಆಮೇಲೆ ಇದು ನೋಡಿ ಆಯುರ್ವೇದಿಕ್ ಪ್ರಾಡಕ್ಟ್ಸ್, ಅಂದರೆ ಈ ಗಂಧದ ಹುಡಿ ಮತ್ತು ಅರಶಿನ ಹುಡಿ ಮತ್ತೆಂತ ಬೇರೆ ಬೇರೆ ನಮ್ಮ ಆರೋಗ್ಯಕ್ಕೆ ಬೇಕಾಗುವಂತಹ ಒಳ್ಳೆಯ ಎಂತ ಆಯುರ್ವೇದಿಕ್ ಐಟಮ್ಸ್ ಎಲ್ಲ ಇವರ ಹತ್ರ ಇತ್ತು. ಸೊ ನಾವು 1 by 1 ನೋಡ್ತಾ ಇದೆ. ಮತ್ತು ನಾನು ತೆಗ್ದದ್ದೇನೆಂದರೆ ಒಂದು ಮಿಲ್ತಾನಿ ಮೆಟ್ಟಿ ತೆಗೆದಿದ್ದೆ. ಆಮೇಲೆ ಒಂದು ಕಫ್ ಇದೊಂದು ಮೆಡಿಸಿನ್ ಇತ್ತು, ಅದನ್ನು ಕೂಡ ತೆಗೆದೆ. ಫುಲ್ಲಾಗಿ ಒಂದು ನೋಟವನ್ನು ನೋಡ್ಬೋದು ಬಿಯರಿಸ್ ಟರ್ನಿಂಗ್ ಪಾಯಿಂಟ್. ಇಲ್ಲಿ ನೋಡಿ ಜೇನಿನ ಗೂಡು ನೋಡಿ ಯಾವ ಥರ ಇಟ್ಟಿದ್ದಾರೆ ಅಂತ. ಇದು ಒಳ್ಳೆ ಫ್ರೆಶ್ ಆಗಿ ಸಿಗುವಂತಹ ಜೇನಿನ ಹನಿ ಅಂತೆ. ಹಾಗೆ ಜೇನಿದ್ದು ತುಪ್ಪ, ಓಕೆ, ಜೇನಿದ್ದು ತುಪ್ಪ. ಹಾಗೆ ನಾವು ಕೂಡ ಟೇಸ್ಟ್ ಮಾಡಿದ್ವಿ, ಒಂದು ಬಾಟಲ್ ನಾವು ಕೂಡ ಪರ್ಚೇಸ್ ಮಾಡಿದ್ವಿ. ಹಾಗೆ ಮಕ್ಕಳಿಗೆಲ್ಲ ಸ್ವಲ್ಪ ಟೇಸ್ಟ್ ಕೊಡಿಸಿ ಆಮೇಲೆ ನಾವು ನೆಕ್ಸ್ಟ್ ಸ್ಟಾಲ್ಗೆ ಹೋದ್ವಿ. ಅಲ್ಲಿ ಕೂಡ ಹಾಗೆ ಹಲಸಿನ ಹಣ್ಣಿನ ಹಪ್ಪಳ, ಹಲಸಿನ ಹಣ್ಣಿನ ಅಂತ ಸೆಟ್ಟಿಗೆ ಸಾರಿ ಏನಂತ ಗೊತ್ತಿಲ್ಲ, ತುಂಬ ಇತ್ತು. ಆಮೇಲೆ ಫ್ಯಾನ್ಸಿ ಐಟಮ್ಸ್ ಕೂಡ ತುಂಬ ಇತ್ತು. ಆಮೇಲೆ ಆ್ಯಂಟಿ ಟರ್ನಿಶ್ ಗೋಲ್ಡ್ ಇಯರಿಂಗ್ಸ್, ಬ್ಯಾಂಗಲ್ಸ್, ವಾಚಸ್ ಅಂತೇಳಿ ತುಂಬ ಒಳ್ಳೆ ಕಲೆಕ್ಷನ್ಸ್ ಇತ್ತು. ನಾನು 2 ಬ್ಯಾಂಗಲ್ಸ್ ತಗೊಂಡೆ, ಫ್ಯಾನ್ಸಿ ಬ್ಯಾಂಗಲ್ಸ್. ಆಮೇಲೆ ಇಲ್ಲಿದ್ದು ಮಸ್ಟ್ ಟ್ರೈ ಅಂತ ಹೇಳಬೇಕಾದ್ರೆ, ಇಲ್ಲಿದ್ದು ಟ್ರೆಂಡಿಂಗ್ ಅಂತ ಹೇಳಬೇಕಾದ್ರೆ ಜಾಕ್ ಫ್ರೂಟ್ ಇದ್ದು ಹೋಳಿಗೆ ನನಗಂತೂ ತುಂಬ ಇಷ್ಟ ಆಯಿತು. ಆಮೇಲೆ ಜಾಕ್ ಫ್ರೂಟ್ ಇದ್ದು ಶೇಕ್ ಕೂಡ ಇತ್ತು, ಅದು ನನಗೆ ಅಷ್ಟು ಒಳ್ಳೇದಿಲ್ಲ ಅಂತ ಅನಿಸಿತು. ಅಂದರೆ ಶೇಕ್ ಮೀನ್ಸ್ ತುಂಬ ತಿಕ್ಕಾಗಿರತ್ತಲ್ವಾ, ಆ ಥರ ಏನೂ ಇರಲಿಲ್ಲ, ಆ್ಯಾವ್ರೇಜ್ ಆಗಿತ್ತು. ಟೇಸ್ಟ್ ಅಂತೂ ಓ ಮೈ ಗಾಡ್ ಅಂತ ಹೇಳುವಾಗ ಏನಿಲ್ಲ, ಇಟ್ಸ್ ಓಕೆ, ಒಮ್ಮೆ ಲೈಫಲ್ಲಿ ಟ್ರೈ ಮಾಡ್ಬೋದು ಅಷ್ಟೇ. ನಾವು ಇಷ್ಟರೊಳಗೆ ಜಾಕ್ ಫ್ರೂಟ್ ಇದ್ದು ಜ್ಯೂಸ್ ಕುಡಿದಿರಲಿಲ್ಲ. ಓಕೆ ಅಂತೇಳಿ ಒಂದು ಅಲ್ಲಿ ನಾವು ಏನು ಹೋಳಿಗೆಯನ್ನು ಆರ್ಡ್ರ್ ಮಾಡಿದ್ವಿ. ಅದು ರೆಡಿ ಆಗುವ ಟೈಮಲ್ಲಿ ಕುಡಿದು ಬರುವ ಅಂತೇಳಿ ಕುಡಿದ್ವಿ ಅಷ್ಟಕ್ಕೆ ನಮ್ಮದು ಇಲ್ಲಿ ಬಿಸಿ ಆದಂತಹ ಹಲಸಿನ ಹಣ್ಣಿನ ಹೋಳಿಗೆ ರೆಡಿಯಾಗಿತ್ತು. ಇವರಂತೂ ಒಳ್ಳೆ ಕುಕ್ ಮಾಡಿ ಕೊಡ್ತಾರೆ. ಆ್ಯಂಡ್ ಆದಮೇಲೆ ಅದರ ಮೇಲೆ
ಒರಿಜಿನಲ್ ಒಳ್ಳೆ ತುಪ್ಪ, ಅಂದರೆ ಈ ನಿಮ್ಮದು ಲೋಕಲ್ ತುಪ್ಪ ಏನಲ್ಲ, ಒಳ್ಳೆ ತುಪ್ಪ ಅದರ ಮೇಲೆಗೆ ನಮಗೆ ಅಪ್ಲೈ ಮಾಡಿ ಕೊಡ್ತಾರೆ. ಇಲ್ಲಿ ಮಾವಿನ ಹಣ್ಣಿನ ಹೋಳಿಗೆ ಉಂಟು, ಹಲಸಿನ ಹಣ್ಣಿನ ಹೋಳಿಗೆ ಉಂಟು, ಹಾಗೆ ಡಿಫ್ರೆಂಟ್ಸ್ ಆಫ್ ಹೋಳಿಗೆದ್ದು ಇವರು ಇಟ್ಟಿದ್ದಾರೆ. ಟೇಸ್ಟ್ ಅಂತೂ ಮೈ ಡಿಯರ್ ಫ್ರೆಂಡ್ಸ್ ನಾನು ಹೇಳ್ತೇನೆ, ಔಟ್ ಆಫ್ ದಿ ವರ್ಲ್ಡ್ ಅಂತ ಹೇಳ್ಬೋದು, ಅಷ್ಟು ಒಳ್ಳೆ ಟೇಸ್ಟ್ ಇತ್ತು. ಬಿಸಿ ಬಿಸಿಯಾಗಿತ್ತು, ತುಂಬ ಚೆನ್ನಾಗಿತ್ತು. ನಾನಂತೂ ಲೈಫಲ್ಲಿ ಇದು ಫಸ್ಟ್ ಟೈಮ್ ಹೋಳಿಗೆ ತಿಂತಾ ಇರೋದು. ನನಗಂತೂ ತುಂಬ ಇಷ್ಟ ಆಯಿತು. ಆಮೇಲೆ ನಾವು ಅಲ್ಲಿಂದ ಪಕ್ಕದಲ್ಲಿ ಮೋಮೋಸ್ ಆ್ಯಂಡ್ ಪ್ರೋಟೀನ್ ವಿಟಮಿನ್ಸ್ ಅಂತ ಅದೆಲ್ಲ ಇತ್ತು. ಬಟ್ ನಾವು ಐಸ್ ಕ್ರೀಮ್ ಕಡೆ ಬಂದ್ವಿ. ಐಸ್ ಕ್ರೀಮ್ ನೋಡುವಾಗ ಕೈಲಾಸ ಅನ್ನೋ ಬ್ರ್ಯಾಂಡ್ ಇದ್ದು ತುಂಬ ಬೇರೆ ಬೇರೆ ಫ್ಲೇವರ್ಸ್ ಇತ್ತು. ನನಗಂತೂ ಮ್ಯಾಂಗೋ ಸ್ಟೀನ್ ತಿನ್ನುವಂಥ ಆಸೆ ಆಗಿತ್ತು, ಬಟ್ ಮ್ಯಾಂಗೋ ಸ್ಟೀನಿದ್ದು ಫ್ಲೇವರ್ ಖಾಲಿಯಾಗಿದೆ ಅಂತೆ. ಆಮೇಲೆ ನಾನು ಮ್ಯಾಂಗೋದು ಒಂದು ತೆಗೆದೆ. ಬಟ್ ಅಷ್ಟೊಂದು ಒಳ್ಳೆ ಕ್ವಾಲಿಟಿ, ಅಂದರೆ ನಮ್ಮದು ಐಡಿಯಲ್ ಮತ್ತು ಹ್ಯಾಂಗ್ವೆಲ್ ಇರುತ್ತೆ ನೋಡಿ, ಆ ಒಂದು ಟೇಸ್ಟಿಗೆ ಅಂತೂ ಬರಲ್ಲ. ಇಟ್ಸ್ ಓಕೆ, ಆ್ಯಾವರೇಜ್ ಆಗಿತ್ತು. ನನಗಂತೂ ಅಷ್ಟು ಇಷ್ಟ ಆಗಲಿಲ್ಲ ಪರ್ಸನಲ್ ಆಗಿ. ಕೆಲವರಿಗೆ ಇಷ್ಟ ಆಗ್ಬೋದು, ಬಟ್ ನನಗೆ ಇಷ್ಟ ಆಗಲಿಲ್ಲ. ಆಮೇಲೆ ಐಸ್ ಕ್ರೀಮನ್ನೆಲ್ಲ ತಿಂದು ಪಕ್ಕದಲ್ಲಿ ನೋಡುವಾಗ ಗರಿ ಗರಿಯಾದಂತಹ ಬಿಸಿ ಬಿಸಿ ಹಲಸಿನ ಹಣ್ಣಿನಿಂದ ಮಾಡಿದಂತಹ ಸ್ನ್ಯಾಕ್ಸ್ ಎಲ್ಲ ಮಾಡಿಟ್ಟಿದ್ರು. ಅಂದರೆ ಈ ಹಲಸಿನ ಹಣ್ಣಿನ ಪೋಡಿ, ಹಲಸಿನ ಹಣ್ಣಿನ ಎಂತ ಮಸಾಲ, ಆಮೇಲೆ ಹಲಸಿನ ಹಣ್ಣಿನ ಸಣ್ಣ ಸಣ್ಣ ಗೋಳಿ ಬಜೆ ಟೈಪಲ್ಲೆಲ್ಲ ಮಾಡಿಟ್ಟಿದ್ರು. ಮತ್ತು ಪುಡ್ಡಿಂಗ್ ಟೈಪಲ್ಲಿ ಅದೆಲ್ಲ ಇತ್ತು. ನಾವೊಂದು ಕೂಡ ಟ್ರೈ ಮಾಡಿರಲಿಲ್ಲ, ಬೇಡ ಅಂತ ಅನ್ನಿಸ್ತು. ಹಾಗೆ ನಾವು ಅಲ್ಲಿಂದ ಸೀದಾ ಗೋಲ್ಡನ್ ಸ್ಪೂನಿಗೆ ಬಂದ್ವಿ ಡಿನ್ನರ್ ಮಾಡಲಿಕ್ಕೆ ಅಂತ. ಅಲ್ಲಿ ಸ್ವಲ್ಪ ಐಸ್ ಕ್ರೀಮ್ಸ್ ಮತ್ತು ಶವರ್ಮಾ ಮತ್ತೆಂತ ಪಿಜ್ಜಾ ಅದು ಇದೆಲ್ಲ ತಿಂದು ನಾವು ನೇರ ಮನೆಯ ಕಡೆ ಹೋಗಿದ್ದೇವೆ. ಐ ಹೋಪ್ ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ನನಗೆ ತುಂಬ ಇಂಪಾರ್ಟೆಂಟ್, ಅದನ್ನು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಆನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್. ಅಸ್ಸಲಾಮು ಅಲೈಕುಮ್.